ನೀವು ಆಲ್ರೆಡಿ ತಮ್ಮನೇಲಿ ನೋಡಿ ಗುರ್ತಿರ್ಬೋದು ನಾ ಯಾವ ಕಾರ್ ರಿವ್ಯೂ ಮಾಡತ್ತೀನಿ. ಸಣ್ಣವರಿಂದ ಹಿಡಿದು ದೊಡ್ಡವ್ರ ಮಟನೂ ಈ ಕಾರಿಗೆ ಕ್ರೇಜ್ ಐತಿ. ಅದು ನಮ್ಮ 25 KX25 ಅದು ಹುಬ್ಬಳ್ಳಿ ಗಾಡಿ ಅಂದ್ರೆ ಅದು ರೇರ್ ಕಾರ್ ನೋಡಿ ಗಾಯ್ಸ್. ದಿ GDM ಎಡಿಷನ್ ಹೋಂಡಾ ಸಿಟಿ. ಇದ್ರ ಬಗ್ಗೆ ನಿಮ್ಗೆ ಎಲ್ಲ ಹೇಳ್ತೀನಿ ಕೇಳಿ ನೋಡ್ರಿ. ಈ ಗಾಡಿದು ಒಂದು ವಾಕ್ ಅರೌಂಡ್ ತೋರಿಸ್ತೀನಿ. ಅದು ಈ ಕಾರ್ ಅದು ಇಷ್ಟು ಕ್ಲೀನ್ ಆ್ಯಂಡ್ ಕೇರ್ ಒಳಗಿರೋದು ಈ ಮಾಡೆಲ್ ಒಳಗಂತೂ ಹುಬ್ಳ್ಯಾಗಿರೋದು ಭಾಳ ಕಮ್ಮಿ. ಅದು ನಂಬರ್ ಪ್ಲೇಟ್ ಚೆಕ್ ಮಾಡಿರಿ ನೀವು, 4x7 ಮಾಫಿಯಾ ಲುಕ್ ಕೊಡತೈತಿ ಈ ಕಾರ್, ನೀವು ನೋಡ್ತಿರ್ಬೇಕು. ಅದು ಜಾಪಾನ್ ಮಾಡಿಫಿಕೇಶನ್ ಅದು ಮಾಡಿಸೈತಿ ನೋಡ್ರಿ ಎಷ್ಟು ಕ್ಲೀನ್ ಐತಿ. ಕಾರದ್ದು ಇಂಟೀರಿಯರ್ ಚೆಕ್ ಮಾಡಿಸ್ತೀನಿ ನಿಮ್ಗೆ ನೋಡ್ರಿ. ಒರಿಜಿನಲ್ ಫಿಟ್ಟಿಂಗ್ ಏನೂ ಕಸ್ಟಮೈಸ್ ಮಾಡಿಸಿಲ್ಲ, ಎಷ್ಟು ಕ್ಲೀನ್ ಐತಿ ನೋಡ್ರಿ. ಅದು ಈ ಕಾರ್ ಎಷ್ಟು ಮೇಂಟೈನ್ ಮಾಡೈತಿ. ಎಷ್ಟು ಕ್ಲೀನ್ ಐತಿ ನೋಡ್ರಿ, ಒಂಚೂರು ಏನಿಲ್ಲ. ಅದು ಈ ಕಾರ್ ಇಷ್ಟು ಮೇಂಟೈನ್ ಮಾಡೈತಂದ್ರೆ ಎಷ್ಟು ರೇರ್ ಹುಬ್ಳಿ ಒಳಗೆ ಸಿಗೋದು ರೇರ್. ಇಂಟೀರಿಯರ್ ಒಳಗೆ ಭಾಳ ಏನು ಚೇಂಜಸ್ ಮಾಡಿಲ್ಲ, ಅದು 2-3 ಮಾಡ್ಯಾರ. ಈ ಗೇರ್ ನಾಬ್ ಆಯ್ತು, ಸ್ಪಾರ್ಕೋದು ಒರಿಜಿನಲ್ ಫಿಟ್ಟಿಂಗ್ ಹೆಡ್ರೆಸ್ಟ್ ಆಯ್ತು, ಮತ್ತು ಇದು ಒಂದು ಸ್ಪಾರ್ಕೋದು ಸೀಟ್ ಬೆಲ್ಟ್. ಈಗ ಇಂಟೀರಿಯರ್ ಬಿಟ್ಟು ಎಕ್ಸ್ಟೀರಿಯರ್ಗೆ ಬಂದ್ರೆ ಹೊರಗೂ ಒಂದು ಸ್ವಲ್ಪ ಮೋಡ್ಸ್ ಅದಾವೆ, ಮಾಡಿಫಿಕೇಷನ್ ಅದು ಆಗ್ಯಾವ. ಅವು ಯಾವ ಅಂದ್ರೆ ಈಗ ನೀವು ನೋಡತ್ತಿರ್ಬೇಕು, ಈ ಮ್ಯಾಗ್ವಿಲ್ ಅದಾವಲ್ರಿ ಈ ಗಾಡಿಗೆ ಕರೆ ಬರೋದಂದ್ರೆ 13 ಇಂಚ್ ಅಲ್ಲ ವೀಲ್ಸ್. ಅವು 13 ಇಂಚ್ ತೆಗಿಸಿ ಓನರ್ 16 ಇಂಚ್ ಜಾಪನೀಸ್ ವೀಲ್ಸ್ ಅಲಾಯ್ ವೀಲ್ಸ್ ಹಾಕ್ಸ್ಯಾರ. ಗಾಡಿಗಂತೂ ಪರ್ಫೆಕ್ಟ್ ಲುಕ್ ಕೊಡತೈತಿ, ಕಾಂಬಿನೇಷನ್ನು ಭಾರಿ ಐತಿ ಈ ಗಾಡಿ ನೋಡ್ರಿ. ನೋಡತ್ತಿರ್ಬೇಕು ನೀವು. ಎಕ್ಸ್ಟೀರಿಯರ್ ಒಳಗೆ ಅದು ಅಲಾಯ್ ವೀಲ್ಸ್ ಒಂದು ಬಿಟ್ರೆ ಈಗ ಹೊರಗೆ ಸ್ಟಿಕರಿಂಗ್ ಮಾಡ್ಸ್ಯಾರ. ಏನಂದ್ರೆ ಡೌನ್ ಟು ಅರ್ತ್ ಅಂತ ನೀವು ನೋಡತ್ತೀರಿ. ಡೌನ್ ಟು ಅರ್ತ್ ಏನೇನು ಇಂಡಿಕೇಟ್ ಮಾಡ್ತೈತೆ ಅಂದ್ರೆ ಈ ಗಾಡಿ ಕ್ಲಿಯರೆನ್ಸು ಭಾಳ ಕಮ್ಮಿ ಐತಿ. ಆ ಗಾಡಿ ಸ್ಟಾನ್ಸಿಗೆ ಮತ್ತು ಇದು ವರ್ಡ್ ಏನು ಡೌನ್ ಟು ಅರ್ತ್ ಬರ್ಸಿದ ಭಾಳ ಶೂಟ್ ಮಾಡತ್ತೈತಿ, ಡೆಡಿಕೇಟ್ ಟು ಆತ್ ಭಾಳ ನೋಡ್ರಿ. ಗಾಡಿ ಕ್ಲಿಯರೆನ್ಸ್ ಎಷ್ಟು ಕಮ್ಮಿ ಐತಿ. ಇನ್ನೊಂದು ಏನಂದ್ರೆ ಸ್ಟಿಕ್ರಿಂಗ್ ಇನ್ನೊಂದು ಕಾಣಿಸತೈತಿ ಅಖಾಡ ಏನಂದ್ರೆ ಇಲ್ಲಿ ತೋಳಂಕೆರೆ ಕಡೆ ಅಖಾಡ ಒಂದು ಜಿಮ್ ಐತಿ. ಆ ಜಿಮ್ಮದ್ದು ಇವರು ಓನರ್ ಗಾಡಿ ಬ್ರ್ಯಾಂಡಿಂಗ್ ಮಾಡ್ಕೊಂಡಾರ. ಅದ್ರನ್ನ ಈ ಅಖಾಡದ ಅವ್ರ ಜಿಮ್ಮದು ಎಲ್ಲ ಡಿಸ್ಕ್ರಿಪ್ಷನು ಹಾಕಿರ್ತೀನಿ, ಈ ಗಾಡಿ ಓನರ್ದಾತು ಮತ್ತು ಆ ಅಖಾಡ ಜಿಮ್ಮದು ಹೋಗಿ ಚೆಕ್ ಮಾಡ್ಕೊಂಬಿಡ್ರಿ. ಅದು ಜಿಮ್ ಅಂತೂ ಅವಸಮ್ ಐತಿ. ಮಾಡಿಫಿಕೇಷನ್ ಅಂದರೆ ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ಒಂದೇ ಅಲ್ಲ, ಈ ಗಾಡಿನ ಎಷ್ಟು ಟೇಸ್ಟ್ಫುಲಿ ಬಿಲ್ಡ್ ಮಾಡ್ಯಾರಂದ್ರೆ ಇಂಜನ್ ನೀವು ನೋಡ್ತಿರ್ಬೋದು. ರೇಸ್ ಕಾನ್ಸೆಪ್ಟ್ ಎಷ್ಟು ದೊಡ್ಡದು ಕೂಲ್ ಏರ್ ಇಂಟೇಕ್ ಐತಿ. ಮತ್ತು ನೋಡ್ತಿರ್ಬೋದು ನೀವು, ರೇಸ್ ಕಾನ್ಸೆಪ್ಟ್ ಬ್ಯಾಜಿಂಗ್ ಐತಿ. ಎಷ್ಟು ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಒಂದೈತಿ. ಮತ್ತು ಈ ಗಾಡಿ ಮೊದಲು 90 BHP ಕ್ರಿಯೇಟ್ ಮಾಡೋದೀಗ ಅಪ್ಗ್ರೇಡ್ ಮಾಡಿ ಅಷ್ಟುಕೂಳೆ ರೇಸ್ ಕಾನ್ಸೆಪ್ಟ್ದವ್ರ ಇದು 120 BHP ಜನ್ರೇಟ್ ಮಾಡ್ತೈತಿ. ಈಗ ಫಾಸ್ಟು ಐತಿ ಮತ್ತು ಎಷ್ಟು ಸ್ಮೂತ್ ಐತಿ ಅಂದರೆ ಇಂಜನ್ ಸೌಂಡ್ ಕ್ಯಾಬಿನ್ ಮಟ್ಟನೂ ಬರೋಂಗಿಲ್ಲ, ಅಷ್ಟು ಸ್ಮೂತ್ ಐತಿ ಈ ಗಾಡಿ. ಟೇಸ್ಟ್ಫುಲ್ ಎಷ್ಟು ಬಿಲ್ಡ್ ಮಾಡ್ಯಾರ ಅಂದರೆ ನೀವು ನೋಡ್ತಿರ್ಬೋದು, ಎಷ್ಟು ಚಂದ ಕಾಣಿಸತೈತಿ. ಅದು ಏರ್ ಇಂಟೇಕರ್ ಎಷ್ಟು ಹೈಲೈಟ್ ಆತೈತನ್ರಿ ಈ ಗಾಡಿಗೆ.